ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಭಾಷ್ಯಕಾರರ ಸಾಧನ ಪಂಚಕದ 4ನೆಯ ಶ್ಲೋಕದ ಕುರಿತಾಗಿ ಶ್ರೀ ವೇದಾಂತ ಸುಬ್ಬಯ್ಯ ಶಾಸ್ತ್ರಿಗಳು ಮಾಡಿರುವ ವ್ಯಾಖ್ಯಾನದ ಸಂಗ್ರಹ ರೂಪವಾಗಿ ಅಣ್ಣನವರು ರಚಿಸಿರುವ ಷಟ್ಪದಿಗಳ ವಾಚನಕ್ಕೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸುಸ್ವಾಗತ. 4ನೆಯ ಶ್ಲೋಕವು ರಸನೇಂದ್ರಿಯವನ್ನು ಉಪಲಕ್ಷಣವಾಗಿ ಉದಾಹರಿಸಿಕೊಂಡು ಇಂದ್ರಿಯಗಳ ನಿಗ್ರಹವನ್ನು ಬೋಧಿಸುತ್ತದೆ. ವಾಚಾಮಗೋಚರವಾದ ತತ್ವಾವಬೋಧೆಗೆ ವಾಕ್ಯನ ಉಪರತಿಯನ್ನು ಜ್ಞಾಪಿಸುತ್ತದೆ. ದ್ವಂದ್ವಗಳಲ್ಲಿ ತಿತಿಕ್ಷೆ, ಸ್ತುತಿನಿಂದೆಗಳಲ್ಲಿ ಉದಾಸೀನ ಭಾವವನ್ನು ಬೆಳೆಸಿಕೊಂಡು ನಿರ್ಲಿಪ್ತವಾಗಿ ಜಗತ್ತಿನ ವ್ಯಾಪಾರವನ್ನು ಸಾಗಿಸುವ ದಾರಿಯನ್ನು ತೋರುತ್ತದೆ. ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನಂ ನತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿವಿಷಹ್ಯತಾಂ ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಮಭೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯಮುತ್ಸೃಜ್ಯತಾಂ. ಧರ್ಮ ಸಾಧನೆಗೆ ದೇಹವು ಬೇಕು. ಇಂತಹ ದೇಹವನ್ನು ಆಹಾರ ಔಷಧಿಗಳ ಮೂಲಕ ಪಟುವಾಗಿ ಇರಿಸಿಕೊಳ್ಳಬೇಕು. ಸಾಧಕನಿಗೆ ಯುಕ್ತವಾದ ಆಹಾರ ಆಚಾರಗಳನ್ನು ಈಗ ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಆತ್ಮಚೈತನ್ಯವನ್ನೇ ಗುರಿಯಾಗಿ ಹೊಂದಿರುವ ಸಾಧಕನಿಗೆ ಆಹಾರವು ಭೋಗವಸ್ತುವಲ್ಲ, ಈಶ್ವರನ ಪ್ರಸಾದ. ಮುಕ್ತಿಯನ್ನೇ ನೀಡಲು ಹೊರಟಿರುವ ದೈವವು ಧರ್ಮಕರ್ಮಗಳಿಗೆ ಅನುಗುಣವಾದ ಸೂಕ್ತವಾದ ಆಹಾರಾದಿಗಳನ್ನು ಒದಗಿಸುತ್ತದೆ ಎಂಬ ಭರವಸೆಯನ್ನು ಇಲ್ಲಿ ಉಚ್ಚರಿಸುತ್ತಿದ್ದಾರೆ. ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನಂ ನತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ. ಹಸಿವು ಅಸ್ವಸ್ಥತೆಗಳನ್ನು ಆಹಾರೌಷಧಿಗಳನ್ನು ಸೇವಿಸಿ ಗುಣಪಡಿಸಿ ಸರಿ ಇಟ್ಟುಕೊಳ್ಳಲು ಬೇಕು ದೇಹವನು. ಪ್ರತಿದಿನದಲ್ಲೂ ಭಿಕ್ಷೆ ಬೇಡುತ್ತಾ ಔಷಧಿಯಂತೆ ಮಿತಾಹಾರವ ಸೇವಿಸುತ್ತಿರು ಯಾಚಿಸದೆ ನೀ ಭೋಗ ವಸ್ತುಗಳ. ಸನ್ಯಾಸಿಗಳಿಗೆ 5 ಮನೆಗಳ ಭಿಕ್ಷೆ ಮಾತ್ರವೇ ಸೀಮಿತವಿಹುದು, ಗೃಹಸ್ಥರಿಗೆ ತಮ್ಮ ಪಾಲಿನ ಪ್ರಾಪ್ತಿಯೇ ಸಾಕು. ತನಗೆ ಇಂಥವೇ ಬೇಕು ಎನ್ನುತ್ತಪೇಕ್ಷೆ ಪಡದಲೆ ನಿಂದಿಸದೆ ನೀ ಭಕ್ತಿಪೂರ್ವಕ ದೇವಗರ್ಪಿಸಿ ಮೌನದಲೆ ಭುಜಿಸು. ಇಂದ್ರಿಯಗಳು ಬೇಡುವಂತಹುದೆಲ್ಲ ಆಹಾರಗಳೇ ಎನಿಪುದು, ಇಹದ ಭೋಗಕ್ಕೆ ಮಾತ್ರ ಅವುಗಳ ಸ್ವೀಕರಿಸದಿರು. ರುಚಿಯ ಆಹಾರಗಳ ಕೋರದೆ ಆಂತರಿಕ ಆನಂದ ಬಯಸುತ್ತ ಆತ್ಮಚೈತನ್ಯದಲ್ಲಿ ಜೀವಿಪ ಧ್ಯೇಯವನ್ನು ಹೊಂದು. ದೈವ ವಿಧಿಸಿದ ಪಾಲು ಮಾತ್ರವೇ ನಿನಗೆ ಒದಗುವುದೆಂದು ತಿಳಿಯುತ್ತ ಬಂದುದೆಲ್ಲವೂ ಅವನ ಪ್ರಸಾದವೆಂದು ಸ್ವೀಕರಿಸು. ಪೂರ್ವಕೃತ ಫಲ ಬಿಡದು ಯಾರಿಗೂ, ಎಂತು ಬರುವುದು ಅಂತೆ ತೆಗೆದುಕೋ, ಇದುವೇ ನಿನ್ನಯ ಸರಿಯ ಮಾರ್ಗವು ಮುನ್ನಡೆಯುವುದಕ್ಕೆ. ಈ ಜಗತ್ತು ದ್ವಂದ್ವ ಲಕ್ಷಣವಾದದ್ದೇ ಹೌದಲ್ಲವೇ? ಸಾಧಕನಿಗೆ ಈ ದ್ವಂದ್ವಗಳಲ್ಲಿ ರಾಗವೂ ಸಲ್ಲದು, ದ್ವೇಷವೂ ಸಲ್ಲದು. ಇಂತಹ ತಿತಿಕ್ಷೆಯ ಸಂಪತ್ತಿನ ಒಡನೆ ಜಗದ ವ್ಯವಹಾರದಿಂದ, ಜಗದ ವಾರ್ತೆಯಿಂದ, ಜಗದ ಸ್ತುತಿನಿಂದೆಗಳಿಂದ ಉದಾಸೀನ ಹೊಂದಿದ ಮನಸ್ಸಿಗೆ ಉಪರತಿಯ ಸಂಪತ್ತು, ಹಾಗೆಯೇ ಸಮಾಧಾನದ ಸಂಪತ್ತು ಸಿದ್ಧಿಯಾಗುತ್ತವೆ. ಶೀತೋಷ್ಣಾದಿ ವಿಷಹ್ಯತಾಂ ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಮಭೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯಮುತ್ಸೃಜ್ಯತಾಂ. ಶೀತೋಷ್ಣ ಸುಖ ದುಃಖ ಗೆಲುವು ಸೋಲು ಮುಂತಹ ದ್ವಂದ್ವವೆಲ್ಲವೂ ಬಹಳ ಸ್ವಾಭಾವಿಕವು ಇಹುದು ಎಲ್ಲ ಮನುಜರಿಗೂ. ಇವುಗಳಿಂದ ಆಗುವಂತಹ ಮನದ ಕ್ಲೇಶವ ಬಿಡಿಸಿಕೊಳ್ಳಲು ಸಾಕ್ಷಿಭಾವವ ತಳೆದು ವೀಕ್ಷಿಸಬೇಕು ವಿಚಲಿಸದೆ. ನಿಷ್ಠೆ ಹೊಂದಿಹ ಗಟ್ಟಿ ಸಾಧಕ ಜಗದ ವ್ಯವಹಾರಗಳ ತೊಡಕಿಗೆ ಸಿಲುಕಿಕೊಳ್ಳದೆ ತನ್ನ ಸಾಧನೆಯಲ್ಲೇ ತೊಡಗುವನು. ಜನರು ಸಾಮಾನ್ಯದಲ್ಲಿ ಚರ್ಚಿಪ ವಿಷಯ, ಸ್ತ್ರೀ, ಧನ, ನಲಿವು, ಶತ್ರುವು ಇವುಗಳಲ್ಲಿಯೇ ತೊಡಗಿಕೊಂಡರೆ ಹಿಮ್ಮೆಟ್ಟಿದಂತೆ. ಅದಕ್ಕೆ ಅನುಚಿತ ನಿಷ್ಪ್ರಯೋಜಕ ಮಾತು ಚರ್ಚಾ ವಾರ್ತೆಯಿಂದಲೇ ದೂರವಿರುತ್ತಲಧ್ಯಾತ್ಮ ವಿಷಯದಿ ಮುಳುಗಿರಲೇಬೇಕು. ಜಗದ ವಾರ್ತೆಯು ಮನವ ಶೀಘ್ರದಿ ಸೆಳೆದು ಉದ್ವಿಗ್ನವನು ಮಳ್ಪುದು, ಶಾಂತಿ ಸಮತೋಲನವ ಬಿಡದೆ ನಿರ್ಲಿಪ್ತತೆಯಿಂದಿರು. ನೋವು ಬೇನೆಗನು ಕಂಪ ತೋರುತ ಸಾಧ್ಯವಾದ ಸಹಾಯ ಮಾಡುತ್ತ ದೈವವನ್ನು ಪ್ರಾರ್ಥಿಸುತ್ತ ನಿಸ್ಪೃಹನಾಗಿ ಇರಬೇಕು.
ಜನರ ಬಿರುನುಡಿ ದಯೆಯು ಹೊಗಳಿಕೆಗಳಿಗೆ ಮಹತ್ವವನ್ನು ನೀಡದೆ ಅವಕ್ಕೆ ಭಾವುಕತನದ ಮೌಢ್ಯದಿ ಸಿಲುಕಿಕೊಳ್ಳಬೇಡ. ಕೃಪೆಗೆ ದ್ವೇಷಕ್ಕೆ ಪಾತ್ರನಾಗದೆ ಋಣದ ಕುಣಿಕೆಗೆ ಸಿಲುಕಿಕೊಳ್ಳದೆ ನಿನ್ನ ಧಾರ್ಮಿಕ ವೃತ್ತಿಗಳಲ್ಲಿ ರಾಜಿಯಾಗದಿರು. ಪಡೆಯುವುದಕ್ಕಿಂತ ಹೆಚ್ಚು ಕೊಡುವುದ ರೂಢಿ ಮಾಡುತ್ತ ಒಡೆಯನಂತೆಯೇ ಇರುತ ಜಗದಲ್ಲಿ ಬಾಳು ಎಂದಿಗೂ ಋಣಿಯೂ ಆಗದಲೇ. ಇದರೊಂದಿಗೆ ಸಾಧನ ಪಂಚಕದ 4ನೆಯ ಶ್ಲೋಕವನ್ನು ಕುರಿತಾದ ಷಟ್ಪದಿಗಳ ವಾಚನದ ಈ ಖಂಡಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. 5ನೆಯ ಮತ್ತು ಕೊನೆಯ ಶ್ಲೋಕದ ಪದ್ಯಗಳೊಂದಿಗೆ ಮುಂದಿನ ಕಂತಿನಲ್ಲಿ ನಿಮ್ಮೆಲ್ಲರ ಭೇಟಿಯನ್ನು ಎದುರು ನೋಡುತ್ತಿರುತ್ತೇವೆ. ಎಲ್ಲರಿಗೆ ಮಂಗಳವಾಗಲಿ. ಓಂ ತತ್ಸತ್.